ಮನೆಯಲ್ಲಿ ಕೆಲವು ವಸ್ತುಗಳು ಯಾವಾಗಲೇ ಆಗಲಿ ಖಾಲಿಯಾಗಿ ಇಡಬಾರದು. ಇದು ಮನೆಯ ಆದಾಯ ಮತ್ತು ಶ್ರೇಯಸ್ಸಿನ ಮೇಲೆ ಪೆಟ್ಟು ಬೀಳುತ್ತದೆ. ಮನೆಯಲ್ಲಿ ಕೆಲವು ವಸ್ತುಗಳನ್ನು ಖಾಲಿಯಾಗಿ ಇಡುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವುದು ಹೆಚ್ಚಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಬರುತ್ತದೆ. ಹಾಗೇನೆ ಮನೆಗೆ ಕಷ್ಟಗಳು ಎದುರಾಗುತ್ತಾ ಇರುತ್ತವೆ. ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ವಸ್ತುಗಳನ್ನು ಇಡಬೇಕು, ಯಾವ ರೀತಿಯ ವಸ್ತುಗಳನ್ನು ಖಾಲಿಯಾಗಿ ಇಡಬಾರದು ಅನ್ನುವಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಕ್ಕಿ ಇಡುವಂತಹ ಪಾತ್ರೆಯನ್ನು ಯಾವಾಗಲೇ ಆಗಲಿ ಖಾಲಿಯಾಗಿ ಇಡಬಾರದು. ಮನೆಯಲ್ಲಿ ಏನೂ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಆದರೆ ಅಕ್ಕಿಯನ್ನು ಮಾತ್ರ ಖಂಡಿತವಾಗಿ ಇಡಬೇಕು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಅಕ್ಕಿ ಇಡುವಂತಹ ಡಬ್ಬಿ ಖಾಲಿಯಾಗಿ ಇದ್ದರೆ ಆರ್ಥಿಕವಾಗಿ ಅಭಿವೃದ್ಧಿಗೆ ಅಡ್ಡವಾಗಿ ಇರುತ್ತದೆ. ಹಾಗಾಗಿ ಮನೆಯಲ್ಲಿ ಧಾನ್ಯಕ್ಕೆ ಕೊರತೆ ಇಲ್ಲದೆ ಇರುವ ಹಾಗೆ ನೋಡಿಕೊಳ್ಳಬೇಕು. ಧಾನ್ಯ ಹೆಚ್ಚಾಗಿ ಇದ್ದರೆ ಅದು ಜೀವನದಲ್ಲಿ ಸಹಾನುಕೂಲ ಶಕ್ತಿಯನ್ನು ತರುತ್ತದೆ, ನಿಮ್ಮ ಮನೆಯ ಸಂಪತ್ತನ್ನು ಹೆಚ್ಚಿಸುತ್ತದೆ. ಇನ್ನು ತುಂಬಾ ಜನರು ಸ್ನಾನ ಮಾಡಿದ ನಂತರ ಬಾತ್ರೂಮ್ನಲ್ಲಿ ಇರುವಂತಹ ಬಕೆಟ್ ಅನ್ನು ಹಾಗೇನೆ ಖಾಲಿಯಾಗಿ ಬಿಟ್ಟು ಬಿಡುತ್ತಾರೆ. ಒಂದು ವೇಳೆ ಅದರಲ್ಲಿ ನೀರು ಇದ್ದರೆ ಹೊರಗೆ ಚೆಲ್ಲಿ ಹಾಗೆ ಇಡುತ್ತಾರೆ. ಆದರೆ ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ಬರುತ್ತದೆ. ನಿಮ್ಮ ಮನೆಯಲ್ಲಿನ ಬಾತ್ರೂಮ್ನಲ್ಲಿರುವ ಬಕೆಟ್ ಯಾವಾಗಲೇ ಆಗಲಿ ಖಾಲಿಯಾಗಿ ಇರಬಾರದು. ಬಕೆಟ್ನಲ್ಲಿ ನೀರು ಇಲ್ಲದೆ ಖಾಲಿಯಾಗಿ ಇದ್ದರೆ ಹಣದ ಕಷ್ಟಗಳು ಬರುತ್ತದೆ. ಹಾಗಾಗಿ ಬಕೆಟ್ ತುಂಬಾ ಯಾವಾಗಲೂ ನೀರು ಇಡಬೇಕು. ಇನ್ನು ಈ ಪ್ರಸ್ತುತ ಕಾಲದಲ್ಲಿ ಎಲ್ಲರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುತ್ತಾರೆ. ಹಾಗಾಗಿ ಪರ್ಸ್ನಲ್ಲಿ ಯಾರೂ ಕೂಡ ಹಣವನ್ನು ಇಡುವುದಿಲ್ಲ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಪರ್ಸ್ ಖಾಲಿಯಾಗಿ ಇರಬಾರದು. ನಿಮ್ಮ ಪರ್ಸ್ ಖಾಲಿಯಾಗಿ ಇದ್ದರೆ ಹಣದ ಸಮಸ್ಯೆಗಳು ಖಂಡಿತವಾಗಿ ಎದುರಾಗುತ್ತವೆ. ಹಾಗಾಗಿ ಕನಿಷ್ಠ ನಿಮ್ಮ ಪರ್ಸ್ನಲ್ಲಿ ಒಂದು 10 ರೂಪಾಯಿಯಿಂದ 100 ರೂಪಾಯಿ ಆದರೂ ಚಿಲ್ಲರೆ ಕಾಸನ್ನಾದರೂ ಇಡಬೇಕು. ಆರ್ಥಿಕ ಸಮಸ್ಯೆಗಳು ತೀರಿ ಹೋಗಿ ನೀವು ಧನವಂತರಾಗಬೇಕು ಅಂದರೆ ನಿಮ್ಮ ಪರ್ಸ್ನಲ್ಲಿ ಸ್ವಲ್ಪ ಅಕ್ಕಿಯನ್ನು ಇಟ್ಟುಕೊಳ್ಳಬೇಕೆಂದು ವಾಸ್ತು ನಿಪುಣರು ಹೇಳುತ್ತಾರೆ. ಇದು ಖರ್ಚನ್ನು ಕಡಿಮೆ ಮಾಡಿಸಿ ಸಂಪತ್ತನ್ನು ಹೆಚ್ಚಿಸುತ್ತದೆ. ಇನ್ನು ಮೂರನೆಯದಾಗಿ ಬೀರುವನ್ನು ಖಾಲಿಯಾಗಿ ಇಡಬಾರದು. ಬೀರುವಿನಲ್ಲಿರುವಂತಹ ಲಾಕರ್ ಯಾವಾಗಲೇ ಆಗಲಿ ಖಾಲಿಯಾಗಿ ಇರಬಾರದು ಎಂದು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಯಾವಾಗಲೂ ಅದರಲ್ಲಿ ಸ್ವಲ್ಪ ಹಣವನ್ನಾಗಲಿ ಅಥವಾ ಒಡವೆಯನ್ನಾಗಲಿ ಇರಿಸಿ. ನಿಮ್ಮ ಬೀರು ಖಾಲಿಯಾಗಿ ಇದ್ದರೆ ನಿಮ್ಮ ಕೈಯಲ್ಲಿ ಹಣ ಅನ್ನುವುದು ನಿಲ್ಲುವುದಿಲ್ಲ. ಹಾಗಾಗಿ ಬೀರುವಿನಲ್ಲಿ ಸ್ವಲ್ಪ ಹಣವನ್ನು ತಪ್ಪದೇ ಇಡಬೇಕು. ಮನೆಯಲ್ಲಿ ನೀವು ಉಪಯೋಗಿಸುವ ವಸ್ತುಗಳು ಖಾಲಿಯಾಗಿ ಇರಬಾರದು. ಮುಖ್ಯವಾಗಿ ಮನೆಯಲ್ಲಿನ ನೀರಿನ ಬಿಂದಿಗೆ ಖಾಲಿಯಾಗಿ ಇದ್ದರೆ ಹಣದ ಕಷ್ಟಗಳು ಬರುತ್ತದೆ. ನೀವು ನೀರಿನ ಬಿಂದಿಗೆ ಯಾವಾಗಲೇ ಆಗಲಿ ತುಂಬಿಸಿ ಇಡಬೇಕು. ಇದರಿಂದ ಲಕ್ಷ್ಮೀದೇವಿ ಸ್ಥಿರ ನಿವಾಸ ಇರುತ್ತಾಳೆ. ಹಾಗೇನೆ ಸಂಪತ್ತು ಕೂಡ ಹೆಚ್ಚಾಗುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಉಪ್ಪನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿ ಭಾವಿಸುತ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿನ ಉಪ್ಪಿನ ಡಬ್ಬಿ ಎಂತಹ ಪರಿಸ್ಥಿತಿಯಲ್ಲೂ ಖಾಲಿಯಾಗಿ ಇಡಬಾರದು. ಮನೆಯಲ್ಲಿ ಉಪ್ಪಿನ ಡಬ್ಬಿ ಖಾಲಿಯಾಗಿ ಇದ್ದರೆ ಲಕ್ಷ್ಮೀದೇವಿ ಮನೆಯಲ್ಲಿ ನಿಲ್ಲುವುದಿಲ್ಲ. ಹೊಸ ರೀತಿಯ ಆರ್ಥಿಕ ಸಮಸ್ಯೆಗಳು ಮೊದಲಾಗುತ್ತವೆ. ಹಾಗಾಗಿ ನಿಮ್ಮ ಮನೆಯಲ್ಲಿನ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬಿ ಖಾಲಿ ಆಗದೇ ಇರುವ ರೀತಿ ನೋಡಿಕೊಳ್ಳಬೇಕು. ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ಕೂಡ ತುಂಬಾ ಪ್ರಾಮುಖ್ಯತೆ ಅನ್ನುವುದು ಇದೆ. ಹಾಗಾಗಿ ಮನೆಯಲ್ಲಿ ಅರಿಶಿಣ ಕೂಡ ಖಾಲಿ ಆಗದೇ ಇರುವ ರೀತಿ ನೋಡಿಕೊಳ್ಳಬೇಕು. ನಿಮ್ಮ ಮನೆಯಲ್ಲಿ ಅರಿಶಿಣದ ಡಬ್ಬಿ ಖಾಲಿಯಾಗಿ ಇದ್ದರೆ ಮನೆಯಲ್ಲಿ ಹೊಸ ರೀತಿಯ ಸಮಸ್ಯೆಗಳು ಬರುತ್ತವೆ. ಹಾಗಾಗಿ ಎಂತಹ ಪರಿಸ್ಥಿತಿಯಲ್ಲೂ ಅರಿಶಿಣದ ಡಬ್ಬಿ ಖಾಲಿ ಇಲ್ಲದ ಹಾಗೆ ನೋಡಿಕೊಳ್ಳಬೇಕು. ಇನ್ನು ಹಾಗೇನೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ನಿಮ್ಮ ಪರ್ಸ್ನಲ್ಲಿ ಏಲಕ್ಕಿಯನ್ನು ಇಟ್ಟುಕೊಂಡರೆ ತುಂಬಾ ಒಳ್ಳೆಯ ಪರಿಣಾಮ ಬೀರುತ್ತದೆ. ಲಕ್ಷ್ಮೀದೇವಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುತ್ತಾಳೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಎಲ್ಲ ವಸ್ತುಗಳನ್ನು ಖಾಲಿಯಾಗಿ ಇರದ ಹಾಗೆ ನೋಡಿಕೊಳ್ಳಬೇಕು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.